10ನೇ ಅವಧಿಯಲ್ಲಿ ನಾವು ಕನ್ನಡ ಧರ್ಮ 10ನೇ ಅವಧಿಯಲ್ಲಿ ಶಿಶುನಾಳ ಶರೀಫರ ಒಂದು ತತ್ವಪದವನ್ನು ಕುರಿತು ನೋಡೋಣ. 1810ರಲ್ಲಿ ಬಾಳಿ ಬದುಕಿದ ಕನ್ನಡದ ಸಂತ ಶಿಶುನಾಳ ಶರೀಫರು ಹಿಂದೂ ಮುಸ್ಲಿಂ ಕೋಮು ಸಾಮರಸ್ಯವನ್ನು ನಮ್ಮಲ್ಲಿ ತಂದು ಸ್ಥಾಪಿಸಿದವರು. ಅವರ ಗುರುಗಳು ಗುರು ಗೋವಿಂದ ಭಟ್ಟರು. ಇವತ್ತಿಗೂ ಕೂಡ ಶಿಶುನಾಳ ಅಂತಕ್ಕಂತಹ ಊರಿನಲ್ಲಿ ಶರೀಫರು ಮತ್ತು ಅವರ ಗುರುಗಳಾಗಿರ್ತಕ್ಕಂತಹ ಗುರು ಗೋವಿಂದ ಭಟ್ಟರ ಇಬ್ಬರ ಸಮಾಧಿಗಳು ಕೂಡ ಒಂದೇ ಕಡೆ ಇರೋದನ್ನು ನಾವು ಮತ್ತೆ ನೋಡ್ತೇವೆ. ಮತ್ತು ಹಿಂದೂ ಮುಸ್ಲಿಂ ಇಬ್ಬರೂ ಧರ್ಮದವರೂ ಕೂಡ ಒಂದೇ ಸಮಯದಲ್ಲಿ ಅಲ್ಲಿ ಹೋಗಿ ಪೂಜೆಯನ್ನು ಸಲ್ಲಿಸೋದನ್ನು ಕೂಡ ನಾವು ನೋಡ್ತೇವೆ. ಶಿಶುನಾಳ ಶರೀಫರು ಕನ್ನಡ ನಾಡು ಕಂಡಂತಹ ಅತಿ ಪ್ರಮುಖವಾದ ತತ್ವಜ್ಞಾನಿಗಳಲ್ಲಿ ಮತ್ತು ತತ್ವ ಅವಧೂತರಲ್ಲಿ ಒಬ್ಬರಾಗಿದ್ದಾರೆ. ಅವರು ಕೇವಲ ದೈವದ ಕಡೆ ಅಷ್ಟೇ ತಮ್ಮ ಗಮನವನ್ನು ಕೊಡದೇನೇನೆ ಮನುಷ್ಯನ ಮನಸ್ಸಿಗೂ ಕೂಡ ಚಿಕಿತ್ಸೆಯನ್ನು ಕೊಟ್ಟಿದ್ದಾರೆ. ಮತ್ತು ಸಾಮಾಜಿಕವಾದ ರೋಗಗಳಿಗೂ ಕೂಡ ಮನುಷ್ಯನ ಭವರೋಗ ಚಿಂತಕನಾಗಿಯೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಪ್ರಸ್ತುತ ನಿಮಗೆ ಇಟ್ಟಿರ್ತಕ್ಕಂತಹ ಪಠ್ಯದಲ್ಲಿ ಹಣದ ಬಗ್ಗೆ ಒಂದು ತತ್ವಪದವನ್ನು ಇಲ್ಲಿ ಇಟ್ಟಿದ್ದಾರೆ, ಅದನ್ನು ನೋಡೋಣ. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಗ್ಗಾಣಿಗೆ ದಡ್ಡನಾಗಬೇಡೋ ತಿಂದೀನಿ ಮಣ್ಣ. ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ, ದೊಡ್ಡವರನ್ನೇ ಹೆಗ್ಗಾಲು ಇಡಿಸೀತು ದುಡ್ಡು ಕೆಟ್ಟದ್ದು ನೋಡಣ್ಣ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೇಲಿ ಇಲ್ಲದ ಮರ್ಯಾದೆ ಕೊಡಿಸಿ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೇಲಿ ಇಲ್ಲದ ಮರ್ಯಾದೆ ಕೊಡಿಸಿ. ಮಿಣ್ಣನೆ ತಿಂದೀತು ಒಳಗ ಮೆಲ್ಲನೆ ತಣ್ಣಗೆ ಮಾಡೀತು ಬೆಂಕಿಯ ಕಿಡಿ. ಮಿಲ್ಲನೆ ತಿಂದೀತು ಒಳಗ ಮೆಲ್ಲನೆ ತಣ್ಣಗ ಮಾಡೀತು ಬೆಂಕಿಯ ಕಿಡಿ. ರೊಕ್ಕ ಮುಕ್ಕಿಸೀತು ಮಣ್ಣು ಅದ ತಕ್ಕಂತೆ ಬಳಸಾಲು ತೆರೆಸೀತು ಕಣ್ಣು. ರೊಕ್ಕ ಮುಕ್ಕಿಸೀತು ಮಣ್ಣು ಅದ ತಕ್ಕಂತೆ ಬಳಸಾಲು ತೆರೆಸೀತು ಕಣ್ಣು. ಮುಕ್ಕುವ ಚಪಲ ಏಕಿನ್ನು ಮುಕ್ಕಿ ಬಿಕ್ಕಳಿಸಾಲು ಕುಡಿಸೀತು ನೀರನ್ನು. ಆಸೆ ಬಿದ್ದು ಮನದ ಮಾರಿ ಹೊಂಟ್ಯಾಳೋ ಹುಡುಕುತ್ತ 108 ಕೇರಿ. ಆಸೆ ಬಿದ್ದು ಮನದ ಮಾರಿ ಹೊಂಟ್ಯಾಳೋ ಹುಡುಕುತ್ತ 108 ಕೇರಿ. ಕಾಸು ಕಾಸನು ಹೆಕ್ಕಿ ಮೂಳಿ ಶಿಶುನಾಳಧೀಶನ ಮರೆತಾಳು ಸೊಕ್ಕಿ. ಈ ತತ್ವಪದದಲ್ಲಿ ಅವರು ಹಣದಿಂದ ಆಗ್ತಕ್ಕಂತಹ ಅವಘಡಗಳನ್ನು ಅಪಾಯಗಳನ್ನು ಕುರಿತು ಹೇಳೋದನ್ನು ನಾವು ನೋಡಬಹುದು. ದುಡ್ಡು ಕೆಟ್ಟದ್ದು ನೋಡಣ್ಣ, ದುಗ್ಗಾಣಿಗೆ ದಡ್ಡನಾಗಬೇಡೋ ತಿಂದೀನಿ ಮಣ್ಣ. ಆ ದುಗ್ಗಾಣಿ ಅಂತ ನೀನು ಕನವರಿಸಿ ನೀನು ಕೆಟ್ಟವನಾಗಬೇಡ, ಮಣ್ಣನ್ನು ತಿಂದ್ಬಿಡ್ತೀಯ, ತಿಂದೀನಿ ಮಣ್ಣು ತಿಂತೀಯ. ದುಡ್ಡು ಕೆಟ್ಟದ್ದು ಹೆಡ್ಡ ಮೂಢಾತ್ಮ ಅಂತ ಬೈತಾರೆ. ಶ್ರೀಮಂತರನ್ನ, ಶೋಷಣೆ ಮಾಡಿರ್ತಕ್ಕಂಥವರನ್ನ, ದುಡ್ಡಿಗೆ ಆಸೆ ಬೀಳ್ತಕ್ಕಂಥವ್ರನ್ನ ದಡ್ಡ ಮೂಢಾತ್ಮ ಅಂತ ಬೈತಾ ಇದ್ದಾರೆ. ದೊಡ್ಡವರನ್ನೇ ಹೆಗ್ಗಾಲು ಇಡಿಸೀತು ದುಡ್ಡು ಕೆಟ್ಟದ್ದು ನೋಡಣ್ಣ. ದೊಡ್ಡವರನ್ನೇ ಹೆಗ್ಗಾಲು ಇಡಿಸ್ಬಿಡುತ್ತೆ ಈ ದುಡ್ಡು ಅನ್ನೋದು, ಹಾಗಾಗಿ ಇದು ತುಂಬ ಕೆಟ್ಟದ್ದು ನೋಡಣ್ಣ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂತಹ ನಿದರ್ಶನಗಳು ನಮ್ಮ ಮುಂದೆ ಇವತ್ತು ನೂರಾರು ಇದ್ದಾವೆ. ದುಡ್ಡು ಅನ್ನೋದು ದೊಡ್ಡವರನ್ನೇ ಹೆಗ್ಗಾಲು ಇಡಿಸಿದಂತಹ ಉದಾಹರಣೆಗಳು ಸಾಕಷ್ಟು ನಮ್ಮ ಕಣ್ಣ ಮುಂದೆ ಇರೋದರಿಂದ ನೀವು ದುಡ್ಡು ಕೆಟ್ಟದ್ದು ಅನ್ನೋದನ್ನು ತಿಳ್ಕೊಳ್ಬೇಕು ಅನ್ನೋದು ಈ ತತ್ವಪದದ ಆಶಯವಾಗಿ ಇದೆ. ಹೆಣ್ಣಿನ ಪೂಜೆಗೆ ಇಳಿಸಿ ಮಣ್ಣಿನ ಸಂತೇಲಿ ಇಲ್ಲದ ಮರ್ಯಾದೆ ಕೊಡಿಸಿ. ಹೆಣ್ಣಿನ ಪೂಜೆಗೆ ಇಳಿಸಿ ಅಂದರೆ ಇಲ್ಲಿ ಲಕ್ಷ್ಮಿ, ದುಡ್ಡನ್ನು ನಾವು ಹೆಣ್ಣಿಗೆ ಹೋಲಿಸ್ತೇವೆ. ಹೆಣ್ಣು ಯಾವಾಗಲೂ ಚಂಚಲೆ ಅಂತ ಹೇಳ್ತಾರೆ. ಹೆಣ್ಣಿಗೆ ಹೋಲಿಸ್ತೇವೆ. ಆ ಹೆಣ್ಣನ್ನು ಲಕ್ಷ್ಮಿ ಅಂತ ಅಂದ್ಕೊಂಡು ಪೂಜೆಯನ್ನು ಮಾಡ್ತೇವೆ. ಅಂದರೆ ಲಕ್ಷ್ಮಿ ಯಾವಾಗಲೂ ಚಂಚಲೆ, ಒಂದು ಕಡೆ ನಿರೋದಿಲ್ಲ. ಹಾಗಾಗಿ ಹೆಣ್ಣನ್ನು ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆಯನ್ನು ಕೊಡಿಸ್ತೀವಿ ಆ ಹೆಣ್ಣಿಗೆ. ಲಕ್ಷ್ಮಿ ಇದ್ದಂತಹ ಜನರು ಎಂಥವರೇ ಆಗಿರಲಿ, ಅವರು
ಶ್ರೀಮಂತರಾದವರು ಎಂಥ ಮನಸ್ಸಿನಲ್ಲಿ ಬಡವರೇ ಆಗಿರಲಿ, ಅವರು ಎಂತಹ ಕಂಟಕರೇ ಆಗಿರಲಿ, ಜಗತ್ತಿಗೆ ಅಪಾಯ ಕೊಡೋರೇ ಆಗಿದ್ದರೂ ಕೂಡ, ಅವ್ರು ಎಂಥ ದುಷ್ಟರೇ ಆಗಿದ್ದರೂ ಕೂಡ ಅವರಿಗೆ ಸಮಾಜ ಮರ್ಯಾದೆಯನ್ನು ಕೊಡ್ತದೆ ಅನ್ನೋದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಇದು ಯಾಕೆ ಅಂತ ಅಂದರೆ, ಹೆಣ್ಣನ್ನು ಪೂಜೆಗೆ ಇಳಿಸಿ ಮಣ್ಣಿನ ಸಂತೆಯಲ್ಲಿ ಇಲ್ಲದ ಮರ್ಯಾದೆಯನ್ನು ನಾವು ಅದಕ್ಕೆ ಕೊಡ್ತೇವೆ. ಮಿನ್ನನೆ ತಿಂದೀತು ಒಳಗ, ಅದು ಒಳಗೊಳಗಡೆನೆ ಮಿನ್ನನೆ ಅವರನ್ನೇ ತಿಂತಾ ಬರುತ್ತೆ. ಮೆಲ್ಲಗೆ ತಣ್ಣಗೆ ಮಾಡಿತು ಬೆಂಕಿಯ ಕಿಡಿಯನ್ನೂ ಕೂಡ ತಣ್ಣಗೆ ಮಾಡ್ತಕ್ಕಂತಹ ಶಕ್ತಿ ಆ ದುಡ್ಡಿಗೆ ಇರ್ತದೆ. ರೊಕ್ಕ ಮುಕ್ಕಿಸೀತು ಮಣ್ಣು, ಅದ ತಕ್ಕಂತೆ ಬಳಸಲು ಬೆರೆಸೀತು ಕಣ್ಣು. ದುಡ್ಡು ಜಾಸ್ತಿ ಆದಷ್ಟು ಕೂಡ ಅದು ನಮಗೆ ಮಣ್ಣನ್ನು ಮುಗಿಸುತ್ತೆ. ಅತಿಯಾದ ಆಸೆ 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 ಅನ್ನೋದು ನಮಗೆ ಕಲಿಸಿ ಅದು ನಮಗೆ ಕೊನೆಗೆ ಮಣ್ಣು ಮುಕ್ಕೋ ಹಾಗೆ ಮಾಡುತ್ತೆ ಅನ್ನೋದೊಂಥರ ಜೀವಂತವಾಗಿರುವ ಜ್ವಲಂತವಾದ ಉದಾಹರಣೆಗಳು ನಮ್ಮ ಎದುರುಗಡೆ ಸಾಕಷ್ಟು ಇದ್ದಾವೆ. ನೀವು ಅದನ್ನು ಕಣ್ಣು ತೆರೆಕೊಂಡು ನೋಡ್ಬೇಕಷ್ಟೇ, ಇಲ್ಲ ಅಂದರೆ ಯಾವುದೂ ಕೂಡ ಕಾಣಿಸೋದಿಲ್ಲ. ರೊಕ್ಕ ಮುಕ್ಕಿಸೀತು ಮಣ್ಣು, ಅಕ್ಷರಶಃ ಇದು ಮಾತು ಸತ್ಯವಾಗಿದೆ. ರೊಕ್ಕ ನಿಜವಾಗಿಯೂ ಕೂಡ ಮಣ್ಣು ಮುಗಿಸುವಂತಹ ಶಕ್ತಿ ಅದಕ್ಕೆ ಇದೆ. ಅದ ತಕ್ಕಂತೆ ಬಳಸಲು ತೆರೆಸೀತು ಕಣ್ಣು, ಅದನ್ನು ತಕ್ಕ ಹಾಗೆ ಅದನ್ನು ಅವಶ್ಯಕತೆಗೆ ತಕ್ಕ ಹಾಗೆ, ವಿನಿಮಯಕ್ಕೆ ತಕ್ಕ ಹಾಗೆ, ನಮ್ಮ ಅವಶ್ಯಕತೆಗೆ ಅಗತ್ಯಕ್ಕೆ ತಕ್ಕ ಹಾಗೆ ಬಳಸಿದರೆ ಮಾತ್ರ ಅದು ನಮ್ಮ ಕಣ್ಣನ್ನು ತೆರೆಸುತ್ತೆ. ಮುಕ್ಕುವ ಚಪಲ ಏಕಿನ್ನು, ಇಷ್ಟೆಲ್ಲ ತಿಳ್ಕೊಂಡಾದ್ಮೇಲೂ ಕೂಡ ಮುಕ್ಕುವ ಚಪಲ ಯಾಕೆ ನಿನಗೆ ಇನ್ನೂ ಕೂಡ ಮನುಷ್ಯ ಅಂತ ಕೇಳ್ತಾ ಇದ್ದಾರೆ. ಮುಕ್ಕಿ ಬಿಕ್ಕಳಿಸಲು ಕುಡಿಸೀತು ನೀರನ್ನು, ನೀನು ಮುಕ್ಕಿ ಅದನ್ನು ತಿಂತ ಬಿಕ್ಕಳಿಸ್ಬೇಕಾದ್ರೆ ನೀನು ನೀರು ಕುಡಿಬೇಕಾಗತ್ತೆ. ಹಾಗಾಗಿ ಮುಕ್ಕಳಿಸೋಕೆ ಹೋಗ್ಬೇಡ, ಮಣ್ಣು ತಿನ್ಬೇಡ ಅಂದರೆ ಹಣ ಜಾಸ್ತಿ ಬೇಕು ಅಂತ ಆಸೆ ಪಡಬೇಡ ಅಂತ ಶರೀಫರು ಇಲ್ಲಿ ಹೇಳ್ತಾ ಇದ್ದಾರೆ. ಆಸೆ ಬಿದ್ದು ಮನದ ಮಾರಿ, ಹೊಂಟ್ಯಾಳ ಹುಡುಕುತ್ತ 108 ಕೇರಿ. ಆಸೆ ಬಿದ್ದು ಮನದ ಮಾರಿ ಅಂದರೆ ಹಣಕ್ಕಾಗಿ ಆಸೆ ಪಡ್ತಕ್ಕಂತಹ ಮನದ ಮುಂದಿನ ಮಾಯೆ ಅನ್ನೋದು, ಆಸೆ ಅನ್ನೋದು ಒಂದು ಕೇರಿಗೆ ಅದು ಸಾಕಾಗಲಿಲ್ಲ. ಈ ಕೇರಿಯಲ್ಲಿ ಜಾಸ್ತಿ ಸಿಗುತ್ತೆ, ಆ ಕೇರಿಯಲ್ಲಿ ಜಾಸ್ತಿ ಸಿಗುತ್ತೆ, ಇನ್ನೊಂದು ಕೇರಿಯಲ್ಲಿ ಜಾಸ್ತಿ ಸಿಗುತ್ತೆ ಅಂದರೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ, ಅಥವಾ ಒಂದು ಅಂತಸ್ತಿನಿಂದ ಮತ್ತೊಂದು ಅಂತಸ್ತಿಗೆ, ಹೀಗೆ ಸಾಮಾಜಿಕವಾಗಿ ತನ್ನ ಅಂತಸ್ತುಗಳನ್ನು ಜಾಸ್ತಿ ಮಾಡ್ಕೊಳ್ತಾ ಹೋದ ಹಾಗೆಲ್ಲ ದುಡ್ಡು ಜಾಸ್ತಿ ಸಿಗುತ್ತೆ ಅನ್ನುವಂತಹ ದುಡ್ಡಿಗಾಗಿ ಆಸೆಯನ್ನು ಪಟ್ಟು ಅನ್ನೋದರ ಅರ್ಥವನ್ನು ಹೀಗೆ ಕೊಡುತ್ತೆ. 108 ಕೇರಿ ಅನ್ನೋದು 108 ಅರ್ಥಗಳನ್ನು ಕೊಡ್ತಾ ಇದೆ ಇಲ್ಲಿ. ಆಸೆ ಬಿದ್ದು ಮನದ ಮಾರಿ ಅಂದರೆ ದುಡ್ಡಿಗೆ ಆಸೆ ಪಟ್ಟಂತಹ ವ್ಯಕ್ತಿ ಒಂದು ಕೇರಿಯಲ್ಲಿರೋಕ್ಕೆ ಅವನು ತನ್ನ ಆಸಕ್ತಿಯಿಂದ ಸೀಮಿತಗೊಳಿಸ್ಕೊಳ್ಳೋಕೆ ಅವನು ಇಷ್ಟಪಡೋದಿಲ್ಲ. ಇನ್ನೊಂದು ಕೆಲಸದಲ್ಲಿ ಅಷ್ಟು ಸಿಗ್ಬೋದು, ಇನ್ನೊಂದು ಕೆಲಸದಲ್ಲಿ ಇಷ್ಟು ಸಿಗ್ಬೋದು, ಇನ್ನೊಂದು ಊರಲ್ಲಿ, ಬೆಂಗಳೂರಲ್ಲಿ ಬೇಡ, ಅಮೇರಿಕಾಕ್ಕೆ ಹೋಗೋಣ, ಬೇರೆ ಇಂಗ್ಲೆಂಡಿಗೆ ಹೋಗೋಣ, ಅಲ್ಲಿ ಜಾಸ್ತಿ ದುಡ್ಡು ಸಿಗುತ್ತೆ ಅನ್ನುವಂತಹ ಆಸೆಯಿಂದ ನಾವು ಪಡ್ತಾ ಏನಾಗುತ್ತೆ, ಹೊಂಟ್ಯಾಳು ಹುಡುಕುತ್ತಾ 108 ಕೇರಿಗಳನ್ನ, ಊರುಗಳನ್ನು ಹುಡುಕೊಂತ ಹೋಗ್ತೀವಿ. ಕಾಸನ್ನು ಹೆಕ್ಕಿ ತಗೊಂಡು ಮೂಳಿ ಅಂದರೆ ಮೂಡೆ ಅಂತ, ಮೂಳಿ ಅಂದರೆ ಮೂರ್ಖಳಾದಂತಹ ವ್ಯಕ್ತಿ, ದಡ್ಡಳು ಅವಳು, ಲಕ್ಷ್ಮಿ ಎನ್ನೋಳು. ಕೊನೆಗೇನಾಗುತ್ತೆ, ಆ ಲಕ್ಷ್ಮಿ ಇರುವವರು ಶ್ರೀಮಂತರು ಏನಾಗ್ತಾರೆ, ಶಿಶುನಾಳಧೀಶನ ಮರೆತಾಳು ಸೊಕ್ಕಿ, ತನ್ನನ್ನು ಸೃಷ್ಟಿ ಮಾಡಿದಂತಹ ದೈವವನ್ನೇ ಮರೆಯುವಂತಹ ಶಕ್ತಿಯನ್ನು ಕೊಡುತ್ತೆ ಆ ದುಡ್ಡು ಅನ್ನೋದು. ಹಾಗಾಗಿ ಆ ದುಡ್ಡಿಗೆ ಆಸೆ ಪಡಬೇಡ ಮನಸ್ಸೇ, ಆ ಲಕ್ಷ್ಮಿ ಅನ್ನೋಳು ಬಹಳ ಚಂಚಲ, ಇನ್ನೂ ಬೇಕು ಅನ್ನುವಂತಹ ಆಸೆಯನ್ನು ಹುಟ್ಟಿಸ್ತಾ ಮನಸ್ಸಿನಲ್ಲಿ ಏನಾಗುತ್ತೆ, ನಮ್ಮ ದೈವವನ್ನೂ ಕೂಡ, ದೇವರು ಅನ್ನುವಂತಹ ಕಲ್ಪನೆಯನ್ನೇ, ದೈವವನ್ನೇ ಮರೆಯೋ ಹಾಗೆ ಆ ದುಡ್ಡು ಮಾಡುತ್ತೆ. ಹಾಗಾಗಿ ಆ ದುಡ್ಡಿನ ಆಸೆ ಬೇಡ ಅಂತ ಶಿಶುನಾಳ ಶರೀಫರು ಈ ತತ್ವಪದದಲ್ಲಿ ಹೇಳೋದನ್ನು ನಾವು ಇಲ್ಲಿ ಗಮನ ಇಟ್ಟು ಕೇಳಬೇಕಾಗಿದೆ. ಮತ್ತು ನಮ್ಮ ನಿತ್ಯ ಬದುಕಿನಲ್ಲಿಯೂ ಕೂಡ ಅದನ್ನು ಆಚರಣೆಗೆ ತಂದುಕೊಳ್ಬೇಕಾಗಿರೋದು ಈ ಪಠ್ಯಪುಸ್ತಕದ ಆಶಯ ಅಂತ ನಾನು ತಿಳ್ಕೊಳ್ತೀನಿ. ಮುಂದೆ ಕುವೆಂಪು ಅವರ ಒಂದು ತುಂಬ ಪ್ರಮುಖವಾದ ಮಾತುಗಳನ್ನು, ಅವರ ಅಭಿಪ್ರಾಯಗಳನ್ನು ಇಲ್ಲಿ ನಿಮಗೆ ಇಟ್ಟಿದ್ದಾರೆ. ಯಾವ ಕಾಲದ ಶಾಸ್ತ್ರವು ಏನು ಹೇಳಿದರೇನು, ಎದೆಯ ದನಿಗೂ ಮಿಗಿಲು ಶಾಸ್ತ್ರವಿಹುದೇನು,
ಎಂದೋ ಮನೋ ಬರೆದಿಟ್ಟುದು ಹಿಂದೆಮ್ಮೆಗೆ ಕಟ್ಟೇನು. ನಿನ್ನೆದೆಯ ದನಿಯ ಋಷಿ ಮನು ನಿನಗೆ ನೀನು. ಎದೆಯ ದನಿ ಧರ್ಮನಿಧಿ ಕರ್ತವ್ಯ ವಧುವೆ ವಿಧಿ. ನಂಬದನು ಅದನುಳಿದು ಬೇರಿಲ್ಲ ಋಷಿಯು. ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂತ್ರ. ಇದು ಸುವರ್ಣಾಕ್ಷರಗಳಲ್ಲಿ ಬರೆದಿಡಬಹುದಾದಂತಹ ಕುವೆಂಪು ಅವರ ಮಾತುಗಳು. ಧರ್ಮ ಅನ್ನೋದು ನಿಂತ ನೀರು ಅಲ್ಲ, ಸದಾ ಹೊಸದಾಗಬಲ್ಲಂತಹ ಮನುಷ್ಯನ ಅರಿವಿನ ಸಾಮರ್ಥ್ಯವನ್ನು ನಾವು ಧರ್ಮ ಅಂತ ಕರಿತೀವಿ. ಅನ್ಯರ ವಿಚಾರವನ್ನು ಅಭಿಪ್ರಾಯವನ್ನು ಸಹಿಸಿಕೊಳ್ಳುವಂತಹ ಚಿನ್ನದಂತಹ ಗುಣ, ನಿಸರ್ಗದ ಕಟ್ಟಳೆಗೆ ಅನುಗುಣವಾಗಿ ಬದುಕ್ತಾ ಎಲ್ಲ ಜೀವರಾಶಿಗಳನ್ನು ದಯೆಯಿಂದ ಕಾಣುವಂತಹ ಮನೋಧರ್ಮ, ಸಾಮಾಜಿಕ ವರ್ತನೆಯಲ್ಲಿ ಇತರರ ಹಿತಕ್ಕಾಗಿ ಬದುಕುವ ರೀತಿ, ತನ್ನ ಅಧಿಕಾರವನ್ನು ಬಳಸಿಕೊಂಡು ನೆಲ ಹೊತ್ತಿ ಒಯ್ಯದೇ ಇರೋ ಹಾಗೆ ಮಾಡ್ತಕ್ಕಂತಹ ವ್ಯಕ್ತಿತ್ವ, ತನ್ನಲ್ಲಿ ಸುತ್ತಲ ಜನರ ನಂಬಿಕೆಯನ್ನು ಹುಸಿ ಮಾಡದ ಜವಾಬ್ದಾರಿ, ಶುಚಿಯಾದ ಮನಸ್ಸು, ಇಷ್ಟೆಲ್ಲವೂ ಇರ್ತಕ್ಕಂಥದ್ದು ನಿಜವಾದ ಧರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. 100 ಮತದ ಹೊಟ್ಟ ತೂರಿ ಎಲ್ಲ ತತ್ವದೆಲ್ಲೆ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಆಗುನಿ ಅನಿಕೇತನ ಅಂತ ಕುವೆಂಪು ಹೇಳಿರುವಂತಹ ಮಾತನ್ನ ಇಲ್ಲಿ ನೆನೆಸ್ಕೊಳ್ತಾ ಈ ಲೇಖನವನ್ನ ಮುಗಿಸ್ತಾರೆ. ಇಲ್ಲಿ ಕುವೆಂಪು ಅವರ ಪ್ರಕಾರ ಧರ್ಮ ಅನ್ನೋದು ನಿಜವಾದ ಮುಕ್ತವಾದ ನಿರ್ಮಲವಾದ ಹೃದಯವಂತಿಕೆ, ದೃಷ್ಟಿ ಹೇಗೋ ಹಾಗೆಯೇ ನಮ್ಮ ನಿಸರ್ಗದ ಋತವನ್ನು ಮೀರದ ಬದುಕಿನ ರೀತಿಯೂ ಕೂಡ ಹೌದು ಅನ್ನೋದನ್ನು ನಾವು ಗಮನ ಇಟ್ಟು ನೋಡಬೇಕಾಗಿದೆ. ಸಹನೆ, ಸಮಾನತೆ, ದಯೆ, ಕರುಣೆಗಳೂ ಕೂಡ ನಿಜವಾದ ಧರ್ಮ ಯಾವುದು ಕುವೆಂಪು ಅವರ ಪ್ರಕಾರ ಅನ್ನೋದನ್ನ ಇಲ್ಲಿ ಹೇಳ್ತವೆ ಅನ್ನೋದನ್ನ ಈ ಲೇಖನ ತುಂಬ ವಿಶದವಾಗಿ ಹೇಳುತ್ತೆ. ಹಿಂದಿನ ತರಗತಿಯಲ್ಲಿ ನಾವು ಇಷ್ಟೆಲ್ಲ ಅಂಶಗಳನ್ನ ತಿಳ್ಕೊಂಡಿದ್ವಿ. ಈ ತರಗತಿಯಲ್ಲಿ ಈ ಪದ್ಯದ ವಿಶ್ಲೇಷಣೆಯನ್ನ ನಾವು ನೋಡ್ಬೇಕಂದ್ರೆ, ದೊಡ್ಡವರನ್ನೇ ಹೆಗ್ಗಾಲು ಇಡಿಸುವಂತಹ ಹಣದಿಂದ ಆಗುವ ಕೆಡುಕುಗಳನ್ನ, ಮತ್ತೆ ಹಣದಾಸೆಗೆ ಬಿದ್ದ ಮನುಷ್ಯ ದೈವವನ್ನು ಮರೆಯುವ ರೀತಿಯನ್ನ, ನಮ್ಮ ಹೃದಯವೇ ನಮಗೆ ಶ್ರೀಧರ್ಮ ಸೂಕ್ತ ಅನ್ನೋದನ್ನ, ಮತ್ತೆ ಧರ್ಮದ ಸರಿಯಾದ ವ್ಯಾಖ್ಯಾನವನ್ನ, ಮತ್ತೆ ಇತರರ ಹಿತಕ್ಕಾಗಿ ಬದುಕುವ ರೀತಿ, ಶುಚಿಯಾದ ಮನಸ್ಸು, ಇವುಗಳ ಬಗ್ಗೆ ನಾವು ತಿಳ್ಕೊಳ್ತೇವೆ. ಪುನರ್ಮನನದಲ್ಲಿ ಈ ಪ್ರಶ್ನೆಗಳಿಗೆ ನೀವು ಉತ್ತರಗಳನ್ನು ಕೊಡಬೇಕಾಗುತ್ತದೆ. ಮತ್ತೆ ನಿಯೋಜಿತ ಕಾರ್ಯದಲ್ಲಿ ಕುವೆಂಪು ಅವರ ಅನಿಕೇತನ ಪದ್ಯವನ್ನು ರಾಗವಾಗಿ ಹಾಡುವಂತಹ ಅಭ್ಯಾಸವನ್ನ ಮಾಡಿ, ಪರಾಮರ್ಶನವಾಗಿ ಕನ್ನಡ ಬಾವುಟ ಕವನ ಸಂಕಲನವನ್ನ ಓದಿ, ಮತ್ತು ಹಳೆಯದೊಂದು ಚಿತ್ರಗೀತೆ ಇದೆ, ರೂಪಾಯಿ ನೋಡಿ ಬಂತು ಅದು ತನ್ನಂತೆ ನಾವಾಗಬೇಕೆಂದಿತು, ರೂಪಾಯಿ ನೋಡಿ ಬಂತು. ಈ ಹಾಡನ್ನ ನೀವು ಚಿತ್ರಗೀತೆಯನ್ನ ಕೇಳಿ ಅರ್ಥ ಮಾಡಿಕೊಂಡು ಅದನ್ನು ಹಾಡೋದನ್ನ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಈ ಸೆಷನ್ ಅನ್ನ ಮುಗಿಸ್ತಾ ಇದ್ದೀನಿ. ಕನ್ನಡ ಧರ್ಮ. ಪ್ರಾಚೀನ ಕವಿಗಳು ಧರ್ಮದ ವ್ಯಾಖ್ಯಾನಕಾರರೂ ಆಗಿದ್ದು, ವ್ಯಕ್ತಿಯು ತನಗೂ ಲೋಕಕ್ಕೂ ಹಿತವಾಗುವಂತೆ ಬದುಕುವುದೇ ಧರ್ಮ ಎಂಬುದನ್ನು ತಮ್ಮ ಕಾವ್ಯಗಳ ಮೂಲಕ ಪ್ರಚುರಪಡಿಸಿದ್ದಾರೆ. ಹೀಗೆ ಸಾಹಿತ್ಯವು ಹಾಕಿಕೊಟ್ಟ ಸುಮಾರ್ಗದಲ್ಲಿ ನಡೆಯುತ್ತಾ ಬದುಕನ್ನು ಸಾರ್ಥಕಪಡಿಸಿಕೊಳ್ಳಬೇಕು. ಕವಿರಾಜ ಮಾರ್ಗಕಾರನು ಹೇಳುವಂತೆ, ಪರಧರ್ಮ, ಪರವಿಚಾರ, ಪರಸಹಿಷ್ಣುತೆ ಇಲ್ಲದಿದ್ದರೆ ಅವರ ಬದುಕು ಅರ್ಥವಿಹೀನವಾಗಿ ಬದುಕಲು ಕಷ್ಟಪಡಬೇಕಾಗುತ್ತದೆ. ಮನುಷ್ಯ ಸಹಬಾಳ್ವೆಯಿಂದ ಬದುಕಬೇಕು. ಆದಿಕವಿ ಪಂಪನ ಮಾತುಗಳಲ್ಲಿ ಸಚ್ಚಾರಿತ್ರದ ಲಕ್ಷಣಗಳನ್ನು, ಸಮಾನತೆಯ ತತ್ವಗಳನ್ನು ನೋಡುತ್ತೇವೆ. ಬಸವಣ್ಣನವರ ವಚನಗಳಲ್ಲಿ ದಯೆಯೇ ಧರ್ಮದ ಮೂಲ ಎಂಬುದನ್ನು ತಿಳಿಯದವರನ್ನು ಆ ದೈವವೂ ಕೂಡ ಪುರಸ್ಕರಿಸುವುದಿಲ್ಲ ಎಂಬುದನ್ನು ಕಾಣುತ್ತೇವೆ. ನಂಬಿಕೆ ದ್ರೋಹ ಮಾಡಬಾರದು ಎಂದೂ ಕೂಡ ಸೂಚ್ಯವಾಗಿ ಬಸವಣ್ಣನವರು ಹೇಳುತ್ತಾರೆ. ಸೋಮನಾಥನ ಪ್ರಕಾರ ಮನದಲ್ಲಿ ಕೆಟ್ಟ ವಿಚಾರಗಳು, ದ್ವೇಷ, ಮತ್ಸರ ಇತ್ಯಾದಿ ತುಂಬಿಕೊಂಡು ಮೈ ತೊಳೆದರೆ ಶುದ್ಧವಾಗುವುದಿಲ್ಲ. ನಿಜವಾದ ಮಡಿ ಎಂದರೆ ನಿರ್ಮಲವಾದ ಮನಸ್ಸು ಎಂದು ಹೇಳುತ್ತಾ ಮನದ ಮಲಿನತೆಯನ್ನು ತೊಡೆದು ಹಾಕುವ ಕುರಿತು ಹೇಳುತ್ತಾರೆ.
ಕುಮಾರವ್ಯಾಸ ಕನ್ನಡ ನಾಡು ಕಂಡ ಅಪ್ಪಟ ಗ್ರಾಮೀಣ ಪ್ರತಿಭೆ. ಗದುಗಿನ ಭಾರತದ ಸಭಾಪರ್ವದಿಂದ ಆಯ್ದುಕೊಂಡಿರುವ ಈ 2 ಷಟ್ಪದಿಗಳು ಜೀವನದ ಸಾರವನ್ನು ಹೇಳುತ್ತಿವೆ. ಕಪ್ಪು, ಬಿಳಿ, ಕಂದು ಹೀಗೆ ಹಲವು ಬಣ್ಣಗಳಲ್ಲಿ ಇರುವ ಹಸುಗಳು ಕೊಡುವ ಹಾಲು ಒಂದೇ ಬಣ್ಣದ್ದಿರುವಂತೆ ಸಕಲ ಚರಾಚರಗಳ ಸುಳಿವಿನಲ್ಲಿ ಅಡಗಿರುವ ತತ್ವವು ಒಂದೇ ಎಂಬುದು ಇಲ್ಲಿಯ ಭಾವ. ಒಂದು ವಸ್ತುವನ್ನು 2 ಮಾಡುವ ಅಂದರೆ ಕೇವಲ ವಸ್ತುಗಳನ್ನು ವೃದ್ಧಿಸುವ ಕಡೆಗೆ ಗಮನ ಕೊಡುವ ಭ್ರಾಂತಿಯಿಂದ ಮನಸ್ಸು ಸಮ್ಯಕ್ ಜ್ಞಾನದ ನೆಲೆಯನ್ನು ಕಾಣಲಾರದೆ ಕೇವಲ ಭೋಗ ಸಾಮ್ರಾಜ್ಯದಲ್ಲಿ ಮುಳುಗಿ ಪರಿತಪಿಸುತ್ತಿದೆ. ತತ್ವದ ಹಿಂದು ಮುಂದನ್ನು ತಿಳಿಯದೆ, ಮಹಾತ್ಮರ ಮಾರ್ಗದರ್ಶನದಲ್ಲಿ ನಡೆಯದೆ, ತನ್ನ ಆತ್ಮೋದ್ಧಾರವನ್ನು ಮಾಡಿಕೊಳ್ಳದೆ ಕೇವಲ ಇಹಲೋಕದ ಸಂಸಾರ ಸಾಗರದಲ್ಲಿ ಮುಳುಗಿ ಜಗತ್ತು ಕೆಡುತ್ತಿದೆ ಎಂಬುದು ಇಲ್ಲಿಯ ಭಾವವಾಗಿದೆ. ವಿಜಯನಗರದ ಅರಸ ಪ್ರೌಢದೇವರಾಯನ ಮಂತ್ರಿಯಾಗಿದ್ದ ಲಕ್ಷ್ಮೀಧರಾಮಾತ್ಯನಿಗೆ ಸಂಬಂಧಿಸಿದ ಶಾಸನದಲ್ಲಿ ಆತನ ತಾಯಿ ಆತನಿಗೆ ಹಾಲುಣಿಸುವಾಗ ಹೇಳಿದ ಮಾತುಗಳು ಮನುಷ್ಯತ್ವದ ಸಾರ್ವಕಾಲಿಕವಾದ ಲಕ್ಷಣಗಳಾಗಿವೆ. ಕೆರೆ ಕಟ್ಟಿಸುವುದು, ಬಾವಿಗಳನ್ನು ತೋಡಿಸುವುದು ಮುಂತಾದ ಧರ್ಮ ಕಾರ್ಯಗಳನ್ನು ಮಾಡುವುದು, ದೇವಾಲಯಗಳನ್ನು ಮಾಡಿಸುವುದು, ಅನಾಥರನ್ನು ಅನಾಥರೆಂಬ ಸೆರೆಯಿಂದ ಬಿಡಿಸುವುದು, ಮಿತ್ರರಿಗೆ ನಂಬಿದವರಿಗೆ ಆಶ್ರಯ ನೀಡುವುದು, ಶಿಷ್ಟರನ್ನು ರಕ್ಷಿಸುವುದು ಹೀಗೆ ಮಾಡುತ್ತಾ ಸಹಜೀವಿಗಳ ಕಷ್ಟವನ್ನು ಸ್ವಲ್ಪ ಮಟ್ಟಿಗಾದರೂ ತೀರಿಸುವ ಮನುಷ್ಯತ್ವವನ್ನು ಆಕೆ ಪುಟ್ಟ ವಯಸ್ಸಿನಲ್ಲಿಯೇ ತನ್ನ ಮಗನಲ್ಲಿ ತುಂಬಿರುವುದು ಮಾನವ ಕುಲವೇ ಹೆಮ್ಮೆ ಪಡುವಂತಹ ಮಹೋನ್ನತ ಕಾರ್ಯವಾಗಿದೆ. ದಾಸಶ್ರೇಷ್ಠರಾದ ಪುರಂದರದಾಸರ ಕೀರ್ತನೆಗಳಲ್ಲಿ ಭಕ್ತಿ ಭಾವದ ಜೊತೆಗೆ ಧರ್ಮಜ್ಞಾನವೂ ಇದೆ. ಜನತೆಯನ್ನು ಧರ್ಮ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರೇಪಿಸುವ 100 ಕೀರ್ತನೆಗಳಿವೆ. ಪ್ರಸ್ತುತ ಕೀರ್ತನೆಯಲ್ಲಿ ವಿರೋಧಿಗಳನ್ನೂ ಕೂಡ ಕ್ಷಮಿಸುವ, ಪ್ರೀತಿಸುವ, ಗೌರವಿಸುವ ಮನೋಭಾವವನ್ನು ನಮ್ಮಲ್ಲಿ ಅಳವಡಿಸಿಕೊಳ್ಳುವಂತೆ ಕರೆ ಕೊಟ್ಟಿದ್ದಾರೆ ಮತ್ತು ಇದುವೇ ಧರ್ಮವೇ ಜಯವೆಂಬ, ಧರ್ಮಕ್ಕೆ ಜಯ ಎಂಬ ದಿವ್ಯ ಮಂತ್ರ ಎಂದೂ ಕೂಡ ಹೇಳಿದ್ದಾರೆ. ಅಂದರೆ ವಿರೋಧಿಗಳೂ ಕೂಡ ತಮ್ಮ ತಪ್ಪಿಗೆ ಪಶ್ಚಾತ್ತಾಪಪಟ್ಟು ಅವರೂ ಕೂಡ ಧರ್ಮ ಮಾರ್ಗದಲ್ಲಿ ನಡೆಯುವಂಥ ಕೀರ್ತನೆಯ ಉದ್ದೇಶವಾಗಿದೆ. ಹಣದಿಂದ ಆಗುವ ಕೆಡುಕುಗಳ ಪಟ್ಟಿ ಕೊಡುವ ಶಿಶ್ನಾಳ ಶರೀಫರು ಹೇಳುವಂತೆ ಹಣವನ್ನು ತಕ್ಕಂತೆ ಮಾತ್ರ ಬಳಸಿ ಹಿಡಿತದಲ್ಲಿ ಇಟ್ಟುಕೊಂಡಿರಬೇಕು, ಇಲ್ಲದಿದ್ದರೆ ಅದು ಆ ದೈವವನ್ನೂ ಮರೆಯುವಂತೆ ಮಾಡುತ್ತದೆ. ಕುವೆಂಪು ಅವರು ಹೇಳುವಂತೆ ಹಿಂದೆ ಯಾರೋ ಬರೆದಿಟ್ಟಂತೆ ಇಂದು ಬದುಕುವುದರಲ್ಲಿ ಅರ್ಥವಿಲ್ಲ, ಅದು ಸಾರ್ವಕಾಲಿಕ ಸತ್ಯವಲ್ಲ, ಬದಲಾವಣೆ ಜಗದ ನಿಯಮ. ಅಂತೆಯೇ ಎದೆಯ ದನಿ ಹೇಳಿದಂತೆ ಬದುಕೋಣ, ನಮ್ಮ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸೋಣ. ಧರ್ಮವೆಂಬುದು ನಿಂತ ನೀರಲ್ಲ, ಸದಾ ಹೊಸತಾಗಬಲ್ಲ ಮನುಷ್ಯನ ಅರಿವಿನ ಶಕ್ತಿಯೇ ಆಗಿದೆ. ಕಲಿಕೆಯ ಎಲ್ಲ ಭಾರಗಳಿಂದ ಮುಕ್ತಗೊಂಡ ಹೃದಯವಂತಿಕೆ ಎಂದು ಹೇಳುವ ಮೂಲಕ ತಮ್ಮ ಹೃದಯದ ಧರ್ಮದ ಅನಾವರಣ ಮಾಡಿದ್ದಾರೆ. ಹೀಗೆ ತಮ್ಮ ಸಾಹಿತ್ಯದ ಮೂಲಕ ಧರ್ಮ ಮಾರ್ಗ ತೋರಿದ ಕವಿಗಳು ಹೇಳಿರುವಂತೆ ಧರ್ಮದ ದಾರಿಯಲ್ಲಿ ನಡೆಯುವುದು ವ್ಯಕ್ತಿಗೂ ಮತ್ತು ಸಮಾಜಕ್ಕೂ ಒಳಿತನ್ನು ತರುವಂಥದ್ದೇ ಆಗಿದೆ. ಎಲ್ಲರಿಗೂ ನಮಸ್ಕಾರ.